ಇವತ್ತು ಪಂಕುನ್ ಸ್ಕೂಲ್ ಹಾಲಿಡೇ ಆಯಿತು. ಅದಕ್ಕೆ ಪಂಕು ಊರಿಗೆ ಹೋಗೋಣ ಅಂತ ಭಾಳ ಕಾಡಕತ್ತಿದ್ಲು. ಅದಕ್ಕೆ ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ತಿಂದು ಅವಳಿಗೆ ರೆಡಿ ಮಾಡಿ ಹೋಗೋಣ ಅಂಥೇಳಿ ರೆಡಿ ಮಾಡಾಕತ್ತಿದ್ದೆ. ಅವಳಂತೂ ಫುಲ್ ಖುಷಿಯಾಗಿದ್ಲು. ಅದಕ್ಕೆ ಅವಳಿಗೆ ಯಾವ ಡ್ರೆಸ್ ಬೇಕಂತ ಆ ಡ್ರೆಸ್ ಹಾಕಿದ್ದೆ. ಹಾಕಿ ರೆಡಿಯಾಗಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಆಕಿ 2 ಜುಟ್ಲ ಚಿಟ್ಮಿ ಜುಟ್ಲ ಹಾಕಿ ಅನ್ನಕತ್ತಿದ್ಲು. ಅದಕ್ಕೆ ಚಿಟ್ಮಿ ಜುಟ್ಲ ಹಾಕಿ ರೆಡಿ ಮಾಡಿದೆ. ಖುಷಿಯಾಗ್ಯಾಳ ಭಾಳ. ಅವಳಿಗೆ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆದೆ. ಅವಳಿಗೆ ವಾಚ್ ಅಂತಂದು ವಾಚ್ ಹಾಕಿದೆ. ಅವಳಿಗೆ ವಾಚ್ ಹಾಕೊಳಕ್ಕಂದ್ರೆ ಭಾರಿ ಖುಷಿ ನೋಡ್ರಿ. ಭಾರಿ ಖುಷಿ ಆಕಿ ವಾಚ್ ಹಾಕ್ಕೊಳ್ಳೋದು, ರೆಡಿ ಆಗೋದು ಅಂದ್ರೆ. ಆಮೇಲೆ ಜಾಕೆಟ್ ಹಾಕ್ಕೊಂಡು ರೆಡಿ ಆದ್ಲು. ಆಕಿ ರೆಡಿ ಆದಮೇಲೆ ನಾನು ರೆಡಿ ಆದೆ. ಇವತ್ತು ನಾವು ನಮ್ಮ ಊರಿಗೆ ಹೊಂಟೀವಿ. ನನ್ನ ಹಸ್ಬೆಂಡ್ ಊರು, ನಮ್ಮ ಅತ್ತೆ ಮಾವ ಇರೋ ಊರು, ಅಲ್ಲಿಗೆ ಹೊಂಟೀವಿ. ನಾನು, ನನ್ನ ಮಗಳು, ನನ್ನ ಮಗ 3 ಜನ ಹೊಂಟೀವಿ. ನನ್ನ ಹಸ್ಬೆಂಡ್ ಡ್ಯೂಟಿ ಅದ, ಅವ್ರು ಮುಗಿಸ್ಕೊಂಡು ಆಮೇಲೆ ಬರ್ತಾರೆ. ನಾನು ಫಸ್ಟ್ ಟೈಮ್ ಈ ಥರ ವಾಯ್ಸ್ ಕೊಡತ್ತೀನಿ. ನನಗೆ ಇದೆಲ್ಲ ವಾಯ್ಸ್ ಕೊಡೋದು ಬರ್ತಿದ್ದಿಲ್ಲ. ಆದರೆ ಫಸ್ಟ್ ಟೈಮ್ ಏನೋ ಒಂದು ಟ್ರೈ ಮಾಡಬೇಕು ಅಂತ ಮಾಡಾಕತ್ತೀನಿ. ಎಲ್ಲರೂ ಗ್ರೀನ್ ವೈಟ್ ಆಗ್ಬಿಟ್ಟಿವಿ. ಮನೆ ಒಳಗೊಂದು ಐಸ್ ಕ್ರೀಮ್ ಇತ್ತು. ನಾವು ಊರಿಗೆ ಹೊಂಟೀವಿ, ಅದು ಲಾಸ್ಟ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಪಂಕು ಕೂಡಿ ತಿಂದ್ವಿ ಅದು ಐಸ್ ಕ್ರೀಮು. ಆಮೇಲೆ ನಮ್ಮ ಹಸ್ಬೆಂಡ್ ಹಂಗೆ ರೊಕ್ಕ ಕೊಟ್ಟಿದ್ರು ಊರಿಗೆ ಹೋಗಕ್ಕೆ ಅಂಥೇಳಿ. ಆಕಿ ಪಂಕು ಇದ್ರೆ ಎಣಿಸ್ತೀನಿ ಮಮ್ಮಿ ಎಷ್ಟು ಕೊಟ್ಟಾರ ನೋಡಿ ಮಮ್ಮಿ ಪಪ್ಪ ರೊಕ್ಕ ಅಂತ ಅನ್ನಕತ್ತಿದ್ಲು. ಎಣಿಸ್ತೀನಿ ಅಂತ ಅನ್ನಕತ್ತಿದ್ಲು. ಎಷ್ಟು ರೊಕ್ಕ ಇಸ್ಕೊತಿ ಅಂತ ಎಷ್ಟು ರೊಕ್ಕ ಇಸ್ಕೊಡಿ ನಾವು ಊರಿಗೆ ಬರ್ತೀವಿ ರೀ. ಹಾಂ ರೀ ನಡಿ. ಏನು ನೋಡ್ಬೇಕ್ರಿ ನಾ ಯಾವಾಗಂತೇಳಿ ಟಾಟಾ ಮಾಡಪ್ಪಾಜಿ. ಜಲ್ದಿ ಅವ್ರು ಸಾರ್ ಇದ್ದಿಲ್ಲ ರೀ. ಇವತ್ತು ಬಸ್ಗಳು ಯಾಕೋ ಗೊತ್ತಿಲ್ಲಪ್ಪ, ಭಾಳ ಅಂದ್ರೆ ಭಾಳ ಗದ್ಲಿದ್ದು. ನನಗಾರಿ ಹುಡುಗರು ಕರ್ಕೊಂಡು ಹೋಗಾಕರೆ ಇಷ್ಟು ಇದು ಆಯ್ತಲ್ಲ, ಶೆಕೆ ಹಂಗೆ ಗದ್ಲ ಹಂಗೆ. ಪಾಪ ನಾ ಇವನಿಗೆ ಎತ್ಕೊಂಡಿದ್ದು ನೋಡಿ ಒಬ್ರು ಸೀಟ್ ಬಿಟ್ಕೊಟ್ರು. ಪಾಪ ಅವ್ರು ಎದ್ದು ನಿಂತ್ಕೊಂಡ್ರು, ನನಗೆ ಸೀಟ್ ಬಿಟ್ಕೊಟ್ರು. ಪಾಪ ಗದ್ಲ ಎಷ್ಟು ಗದ್ಲಿತ್ತು ಇವತ್ತು, ಯಾಕೋ ಗೊತ್ತಿಲ್ಲಪ್ಪ. ಇವತ್ತೇನು ಮದುವೆ ಅವು ಇವು ಭಾಳ ಅಂತ ನಾನು ಮಧ್ಯಾಹ್ನದಾಗ ಬಂದೀನಿ. ಮಧ್ಯಾಹ್ನದಾಗ ಬಸ್ಸು ಗದ್ಲು ಭಾಳ ಇರಲ್ಲ ಅಂಥೇಳಿ ಮಧ್ಯಾಹ್ನದಾಗ ಬಂದೀನಿ. ಮತ್ತು ನೋಡಿದ್ರೆ ಇಷ್ಟು ಗದ್ಲು. ಅಪ್ಪ ನೋಡಿರಿ, ಬಸ್ ಸ್ಟ್ಯಾಂಡ್ ನೋಡ್ರಿ, ಇದು ನಮ್ಮೂರು ಹೋಗು ಬಸ್ ಸ್ಟ್ಯಾಂಡು. ಅಪ್ಪ ಜನ ಇವತ್ತೇನೋ ಫಂಕ್ಷನ್ ಅಂತ, ದಿನ ಚಲೋ ದಿನಗಳಂತ, ಮದ್ವೆ ಅವು ಇವು ಫಂಕ್ಷನ್ ಭಾಳ ಅಂತ. ಹೀಗಾಗಿ ಭಾಳ ಜನ ಗದ್ಲು. ಆಮೇಲೆ ಹಂಗೂ ಹಿಂಗೂ ಮಾಡಿ ಇಲ್ಲೊಂದು ಸೀಟ್ ಸಿಕ್ಕಿತ್ತು ನಮಗೆ. ಬಸ್ಸಿಗೆ ಹೋಗೋ ಸೀಟ್ ಸಿಕ್ತು. ಆಮೇಲೆ ನನ್ನ ಮಗಳು ಅಂತ ಫುಲ್ ಖುಷಿಯಾಗಿದ್ರು. ಕಿಟಕಿ ಕೊಡ್ತೀನಿ ಅಂತೇಳಿ ಫಸ್ಟಿಂದ ನನ್ನ ಮಗಳು ಹೇಳ್ಕೊತೇ ಬರಾಕತ್ತಿದ್ಲು. ಕಿಟಕಿ ಕೊಡ್ತೀನಿ ಮಮ್ಮಿ, ನಾ ಕಿಟಕಿ ಕೊಡ್ತೀನಿ. 2 ಬಸ್ ಚೇಂಜ್ ಮಾಡಿದ್ವಿ, ಇದು 3ನೇ ಬಸ್ ನಮ್ಮದು. 2 ಬಸ್ನಾಗೂ ಅವ್ರಿಗೆ ಕಿಟಕಿ ಸಿಕ್ಕಿರಲಿಲ್ಲ. ಪಾಪ ಬೇರೆದವರೇ ಬಿಟ್ಕೊಟ್ಟೆ ಹೋದ್ರೆ ಕೂತಿದ್ವಿ ನಾವು. ಇದ್ರೊಳಗೆ ಕಿಟಕಿ ಸಿಕ್ಕಿತ್ತಂತೆ. ಫುಲ್ ಖುಷಿಯಾಗಿದ್ಲು, ಅವನು ಖುಷಿಯಾಗಿದ್ದ. ಇಬ್ಬರು ಕಿಟಕಿಯೊಳಗೆ ನಿಂತಿದ್ರು. ಕಲ್ಲಂಗಡಿ ತಿನ್ನೋದ್ರಾಗ ಫುಲ್ ಬ್ಯುಸಿ ಆಗ್ಬಿಟ್ಟಾರ ಇಬ್ಬರು. ಪೃಥ್ವಿಗರೆ ಕಲ್ಲಂಗಡಿ ಅಂದರೆ ಭಾಳ ಇಷ್ಟ ಅವನಿಗೆ. ನೋಡಿ, ತಾನೇ ಬೀಜ ತಕೊಂಡು ತಾನೇ ತಿಂತೀನಂತಾನೆ.
ಸ್ವಲ್ಪ ಮಳೆ ಬರೋ ಸಿಚುವೇಶನ್ ಇತ್ತು, ಅದಕ್ಕೆ ಹೊರಗಡೆ ಕೋಲ್ಡ್ ಆಗಿತ್ತು, ಚೆನ್ನಾಗಿತ್ತು ಕ್ಲೈಮೇಟ್. ಈ ಕಡೆ ಬರುವಾಗ ಚೆನ್ನಾಗಿತ್ತು. ನನ್ನ ಮಕ್ಕಳು ಫುಲ್ ಎಂಜಾಯ್ ಮಾಡಿದರು. ಕಿಟಕಿ ಒಳಗೆ ಕೂತಿದ್ದು, ತಣ್ಣಗೆ ಗಾಳಿ ಬರಾಕತ್ತಿತ್ತು, ಫುಲ್ ಖುಷಿ ಆದರು. ಇದು ನಮ್ಮ ಊರ ಹತ್ರ ಇರೋ ಫೇಮಸ್ ಸ್ಕೂಲು. ಯಾವುದು ಅಂತ ಗೊತ್ತಾಯ್ತಾ? ನೋಡ್ರಿ, ಗೆಸ್ ಮಾಡಿರಿ. ಆಮೇಲೆ ನಾವು ಬಸ್ ಇಳಿಯೋಷ್ಟರಲ್ಲೇ ಪಂಕು ಅವ್ರ ದೊಡ್ಡಪ್ಪ ಅವರು ಕರ್ಯಾಕೆ ಬಂದಿದ್ರು. ನಮಗೆ ಕರ್ಯಾಕೆ ಬಂದಿದ್ರು. ನಾವು ಅವ್ರ ಬೈಕ್ ಮೇಲೆ ಬಂದ್ವಿ. ಪಂಕು ಮುಂದೆ ಬ್ಯಾಗ್ ಹಿಡ್ಕೊಂಡು ಕೂತ್ಬಿಟ್ಟಿದ್ಲು. ಹಿಂದೆ ನಾನು ಪೃಥ್ವಿ ಕೂತಿದ್ವಿ. ಇದು ನಮ್ಮ ಮನೆ ನೋಡ್ರಿ, ನಮ್ಮ ಮನೆ ಇದು ನೋಡ್ರಿ. ಹೆಂಗೈತೆ ನೋಡ್ರಿ ನಮ್ಮ ಮನೆ. ನಮ್ಮ ಊರಲ್ಲಿರೋ ನಮ್ಮ ಹಸ್ಬೆಂಡ್ ಮನೆ ಇದು ನೋಡ್ರಿ. ಪೃಥ್ವಿ ಅಂತೂ ಫುಲ್ ಎಲ್ಲೋ ಬಂದಿನಲ್ಲಪ್ಪ ಅಂತೇಳಿ ಕನ್ಫ್ಯೂಸ್ ಆಗತ್ಬಿಟ್ಟಿದ್ದ. ಫುಲ್ ಸ್ಟ್ಯಾಚು ಆಗಿ ನಿಂತುಬಿಟ್ಟಿದ್ದ. ಒಟ್ಟು ಯಾರ ಜೊತೆ ಮಾತಾಡತ್ತಿದ್ದಿಲ್ಲ, ಏನಿಲ್ಲ. ನೋಡೋಣ ನಾವು ಎಲ್ಲಿ ಬಂದೀವಿ ಅಂತೇಳಿ ಅವನಿಗೆ ಕನ್ಫ್ಯೂಷನ್ ಆಗ್ಬಿಡಾಕತ್ತಿತ್ತು. ಈಕೆ ಅಂಜು, ನಮ್ಮ ಪಂಕು ಅವರ ಅಕ್ಕ ಅಂಜು. ಯಾರ ಹತ್ರನೂ ಹೋಗಲಿಲ್ಲ ಪೃಥ್ವಿ. ಫಸ್ಟಿಗೆ ಬಂದ ತಕ್ಷಣ ಕನ್ಫ್ಯೂಸ್ ಆಗತ್ತ, ಯಾರು ಇವರು ಅಂಥೇಳಿ. ಭಾಳ ದಿನ ಆದಮೇಲೆ ಬಂದಿದ್ದ, ಹಿಂಗಾಗಿ ಯಾರ ಕಡೆನೂ ಹೋಗಕತ್ತಿದ್ದಿಲ್ಲ. ಫುಲ್ ಖುಷಿ ಆಗಿದ್ಲು. ಆಕಿಗೆ ನಮ್ಮ ಊರಿಗೆ ಬರೋಣ ಭಾರಿ ಅಂದ್ರೆ ಭಾರಿ ಖುಷಿ ನೋಡ್ರಿ. ಇಲ್ಲೆಲ್ಲ ಹುಡುಗರದು ಇರ್ತಾರಂತೇಳಿ ಭಾರಿ ಖುಷಿ ಆಕಿಗೆ.